ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಮುಂದಿನ ಪ್ರಶ್ನೆ ವಿವಿಧ ವ್ಯವಹಾರ ಸಂಘಟನೆಗಳ ಹುಟ್ಟು ಎನ್ನುವಂತಹ ಚಾಪ್ಟರ್ ಇಂದ ಪಾಲುದಾರಿಕೆ ವ್ಯವಹಾರ ಸಂಸ್ಥೆ ಎಂದರೇನು, ಅದರ ವಿಧಗಳು ಯಾವುವು ಅಂತ ಕೇಳಿದ್ದಾರೆ. ಪಾಲುದಾರಿಕೆ ವ್ಯವಹಾರ ಸಂಸ್ಥೆ ಎಂದರೇನು, ಅದರ ವಿಧಗಳು ಯಾವುವು? 1932ರ ಭಾರತೀಯ ಪಾಲುದಾರಿಕಾ ಕಾಯ್ದೆಯ 4ನೇ ಸೆಕ್ಷನ್ ಪ್ರಕಾರ ಎಲ್ಲರೂ ಕೈಗೊಂಡಿರುವ ಅಥವಾ ಎಲ್ಲರ ಪರವಾಗಿ ಒಬ್ಬ ವ್ಯವಹರಿಸುತ್ತಿರುವ ವ್ಯವಹಾರದ ಲಾಭಗಳನ್ನು ಹಂಚಿಕೊಳ್ಳಲು ಒಪ್ಪಿಕೊಂಡಿರುವ ವ್ಯಕ್ತಿಗಳ ನಡುವಿನ ಸಂಬಂಧವೇ ಪಾಲುದಾರಿಕೆ. ಇಲ್ಲಿ 2 ಅಥವಾ ಹೆಚ್ಚು ಪಾಲುದಾರರು ಇರಬೇಕು. ಅದೇ ರೀತಿ ಒಬ್ಬ ವ್ಯಕ್ತಿ ಪಾಲುದಾರಿಕೆ ವ್ಯವಹಾರವನ್ನ ನಡೆಸಬಹುದು ಎಲ್ಲರ ಪರವಾಗಿ, ಅಥವಾ ಎಲ್ಲರೂ ಕೂಡ ಈ ವ್ಯವಹಾರವನ್ನ ನಡೆಸಬಹುದು. ಈ ರೀತಿ ವ್ಯವಹರಿಸುತ್ತಿರುವ ಲಾಭದ ಹಂಚಿಕೆಗಾಗಿ ವ್ಯಕ್ತಿಗಳ ನಡುವಿನ ಸಂಬಂಧವೇ ಪಾಲುದಾರಿಕೆ ಎಂದು 1932ರ ಭಾರತೀಯ ಪಾಲುದಾರಿಕಾ ಕಾಯ್ದೆಯ 4ನೇ ಸೆಕ್ಷನ್ ಇದನ್ನ ಡಿಫೈನ್ ಮಾಡುತ್ತೆ. ಓಕೆನಾ? ಸೊ ಇದರಲ್ಲಿ ಮಿನಿಮಮ್ ಇಬ್ರು ಇರಬೇಕು. ಮ್ಯಾಕ್ಸಿಮಮ್ ಅಂತಂದ್ರೆ ಗರಿಷ್ಠ 10 ಹಣಕಾಸಿನ ಬಿಸ್ನೆಸ್ ಆದ್ರೆ ಮಕ್ಕಳೇ, ಹಣಕಾಸಿನ ವ್ಯವಹಾರ. ಇತರ ವ್ಯವಹಾರಕ್ಕೆ ಗರಿಷ್ಠ ಸಂಖ್ಯೆ 20 ಪಾಲುದಾರರ ಸಂಖ್ಯೆ. ಓಕೆನಾ? ಸೊ ಇವಾಗ ಪಾಲುದಾರರ ವಿಧಗಳು ಯಾವುವು? ಪಾಲುದಾರರ ವಿಧಗಳು ಅಂತಂದ್ರೆ ಮೊದಲನೇದಾಗಿ ಕ್ರಿಯಾಶೀಲ ಪಾಲುದಾರ ಅಥವಾ ಸಕ್ರಿಯ ಪಾಲುದಾರ. ಇವರು ನಿಗದಿತ ಬಂಡವಾಳವನ್ನ ಹೂಡಿರುತ್ತಾರೆ, ಲಾಭ ನಷ್ಟಗಳನ್ನ ಅನುಪಾತಕ್ಕೆ ಅನುಗುಣವಾಗಿ ಹಂಚಿಕೊಳ್ಳುತ್ತಾರೆ, ಸಂಸ್ಥೆಯ ದಿನವಹಿ ವಹಿವಾಟುಗಳಲ್ಲಿ ಕೂಡ ಪಾತ್ರವನ್ನ ವಹಿಸುತ್ತಾರೆ. ಓಕೆನಾ? ಸೊ ಬಂಡವಾಳ ಹೂಡುವುದರ ಜೊತೆಗೆ ಸಂಸ್ಥೆಯ ವ್ಯವಹಾರದಲ್ಲಿ ಪಾತ್ರವನ್ನ ವಹಿಸುವಂತವರು. ಓಕೆ, ಇವರನ್ನ ಏನಂತ ಕರೀತಾರೆ? ಕ್ರಿಯಾಶೀಲ. ಎಲ್ಲ ರೀತಿಯಲ್ಲಿ ಪಾಲುದಾರಿಕಾ ವ್ಯವಹಾರದಲ್ಲಿ ಕ್ರಿಯಾಶೀಲರಾಗಿರುವಂತಹ ಪಾಲುದಾರ. ಎರಡನೇದಾಗಿ ಇವ್ರನ್ನ ಇಂಗ್ಲಿಷ್ ಅಲ್ಲಿ ಆಕ್ಟಿವ್ ಪಾರ್ಟ್ನರ್ ಅಂತ ಹೇಳ್ತೀವಿ. ತಟಸ್ಥ ಪಾಲುದಾರರು. ತಟಸ್ಥ ಅಂತಂದ್ರೆ ಏನು? ಕೆಲಸ ಮಾಡದೆ ಇರುವುದು ಅಲ್ವಾ? ಸೊ ಇವರು ಬರೀ ಬಂಡವಾಳವನ್ನಷ್ಟೇ ಹೂಡುವಂಥದ್ದು, ಆದರೆ ದಿನವಹಿ ವ್ಯವಹಾರದಲ್ಲಿ ಯಾವುದೇ ರೀತಿಯ ಪಾತ್ರವನ್ನ ಇವರು ವಹಿಸುವುದಿಲ್ಲ, ಸಕ್ರಿಯವಾಗಿ ಪಾಲ್ಗೊಳ್ಳುವುದಿಲ್ಲ. ಇವರು ಬಂಡವಾಳ ಎಷ್ಟು ಹೂಡಿದಾರೋ ಅಷ್ಟು ಅನುಪಾತಕ್ಕನುಗುಣವಾಗಿ ಲಾಭಗಳನ್ನ ಹಂಚಿಕೊಳ್ಳುತ್ತಾರೆ. ಹಾಗೆಯೇ ನಷ್ಟ ಮತ್ತು ಜವಾಬ್ದಾರಿ ಕೂಡ ಹಂಚಿಕೊಳ್ಳುತ್ತಾರೆ. ಓಕೆ, ಸೊ ಒಬ್ಬ ವ್ಯಕ್ತಿ ಇಷ್ಟು ಪರ್ಸೆಂಟೇಜ್ ಕ್ಯಾಪಿಟಲ್ ನ ಇನ್ವೆಸ್ಟ್ ಮಾಡಿದ್ದಾನೆ ಅಂತಂದ್ರೆ ಆತ ಬರೀ ಇನ್ವೆಸ್ಟ್ಮೆಂಟ್ ಅಷ್ಟೇ, ಅದಕ್ಕೆ ತಕ್ಕ ಲಾಭ ನಷ್ಟ ಹಂಚಿಕೊಳ್ಳುವುದಷ್ಟೇ, ಆದರೆ ವ್ಯವಹಾರದಲ್ಲಿ ಸಕ್ರಿಯವಾಗಿ ಭಾಗವಹಿಸುವುದಿಲ್ಲ. ಆತನೇ ತಟಸ್ಥ ಪಾಲುದಾರ. ಮೂರನೆಯದಾಗಿ ನಾಮಮಾತ್ರ ಪಾಲುದಾರ. ಈ ತಟಸ್ಥ ಪಾಲುದಾರರನ್ನ ಸ್ಲೀಪಿಂಗ್ ಪಾರ್ಟ್ನರ್ ಅಂತ ಹೇಳ್ತಾರೆ. ಓಕೆ, ನಾಮಮಾತ್ರ ಪಾಲುದಾರ. ಇವರು ಬಂಡವಾಳವನ್ನು ಹೂಡುವುದಿಲ್ಲ, ಸಕ್ರಿಯವಾಗಿ ದೈನಂದಿನ ವ್ಯವಹಾರಗಳಲ್ಲಿ ಭಾಗವಹಿಸುವುದು ಇಲ್ಲ, ಯಾವುದೇ ಲಾಭಕ್ಕೂ ಹಕ್ಕುದಾರರು ಕೂಡ ಅಲ್ಲ, ಆದರೆ ಸಾಲಗಳಿಗೆ ಅನುಪಾತಕ್ಕನುಗುಣವಾಗಿ ಹೊಣೆಯಾಗಿರುತ್ತಾರೆ. ಇವರನ್ನ ನಾವು ನಾಮಮಾತ್ರ, ನಾಮಿನಲ್ ಪಾರ್ಟ್ನರ್ ಅಂತ ಹೇಳ್ತೀವಿ. ನಾಲ್ಕನೇದಾಗಿ ಅಪ್ರಾಪ್ತ ವಯಸ್ಕ ಪಾಲುದಾರ. ಅಂದ್ರೆ 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಪಾಲುದಾರ. ಓಕೆನಾ? ಈ 18ಕ್ಕಿಂತ ಕಡಿಮೆ ವಯಸ್ಸಿನ ಪಾಲುದಾರರನ್ನ ವ್ಯವಹಾರಕ್ಕೆ ಸೇರಿಸಿಕೊಳ್ಳುವಂತಿಲ್ಲ. ಆದರೂ ಕೂಡ ಕೆಲವೊಂದು ವಿಶೇಷ ಸನ್ನಿವೇಶಗಳಲ್ಲಿ ಇತರ ಪಾಲುದಾರರು ಸಮ್ಮತಿಸಿದರೆ ಇಂತಹ ಅಪ್ರಾಪ್ತ ವಯಸ್ಕರನ್ನ ಪಾಲುದಾರನಾಗಿ ಮಾಡಿಕೊಳ್ಳಬಹುದು. ಇವರು ನಷ್ಟಗಳಿಗೆ ಹೊಣೆ ಆಗುವುದಿಲ್ಲ, ಲಾಭಗಳಿಗೆ ಮಾತ್ರ ತಮ್ಮ ಪಾಲನ್ನ ಪಡೆಯುತ್ತಾರೆ. ಓಕೆ, ಸೊ ಇವು 4 ರೀತಿಯ ಪಾಲುದಾರರ ವಿಧಗಳು. ಥ್ಯಾಂಕ್ ಯು.